ಹೈವೇಲಿ ಬಿಜೆಪಿ ಮಂಡನನ್ ಮುಖಂಡನ ರಾಸಲೀಲೆ ಕಾಣಿಸ್ತಾ ಇದೆ. ರಾಸಲೀಲೆ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ಹೈವೇಯಲ್ಲಿ ಬಿಜೆಪಿ ಮುಖಂಡನ ರಾಸಲೀಲೆ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ದೆಹಲಿ ಮುಂಬೈ ಹೈವೇಯಲ್ಲಿ ಸರಸಲ್ಲಾಪ್ ದಖಡ್ ಹೈವೇಯಲ್ಲೇ ಕಾರು ನಿಲ್ಲಿಸಿ ಕಾಮದಾಟ. ವಿಡಿಯೋ ವೈರಲ್ ಬೆನ್ನಲ್ಲೇ ಬಿಜೆಪಿ ಮುಖಂಡ ಪರಾರಿ. ಕಾರಿನಲ್ಲಿಯೇ ಅರೆಬೆತ್ತಲೆಯಾಗಿ ರಾಸಲೀಲೆ ನಡೆಸ್ತಾ ಇದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಕಾರಿನ ನಂಬರ್ ಸೆರೆ ಹಿಡಿಯಲಾಗಿದೆ. ಎಂಪಿ 14 ಸಿಸಿ 4782 ಕಾರ್ ಈ ಒಂದು ಮನೋಹರ್ ಲಾಲ್ ಹೆಸರಿನಲ್ಲಿ ಇದೆ. ಮಧ್ಯಪ್ರದೇಶದ ಬಿಜೆಪಿ ಮುಖಂಡ ಮನೋಹರ್ ಲಾಲ್ ಈಗ ಕಾಮದಾಟ ಆಡಿ ತಗಲಾಕೊಂಡಿದ್ದಾನೆ. ಮಧ್ಯಪ್ರದೇಶದ ಮಂಡಸೌರ್ ಜಿಲ್ಲೆಯ ಬಿಜೆಪಿ ಸದಸ್ಯ ಮೋಹನ್ ಲಾಲ್ ಎಂಬಾತ ಆಕ್ಷೇಪಾರ್ಹ ವಿಡಿಯೋ ಈಗ ಬೆಳಕಿಗೆ ಬಂದಿದೆ. ಈ ಒಂದು ವಿಡಿಯೋದಲ್ಲಿ ಓರ್ವ ಮಹಿಳೆಯೊಂದಿಗೆ ಈತ ಮೋಹನ್ ಲಾಲ್ ಎನ್ನುವಾತ ಹೆದ್ದಾರಿಯಲ್ಲೇ ಕಾರನ್ನು ನಿಲ್ಲಿಸಿ ಹೊರ ಬಂದಿದ್ದಾನೆ ಹಾಗೂ ಹೆದ್ದಾರಿಯಲ್ಲೇ ರಾಸಲೀಲೆಯನ್ನ ನಡೆಸುತ್ತಿರುವಂತಹ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈ ಒಂದು ವಿಡಿಯೋ ದೆಹಲಿ ಮತ್ತು ಮುಂಬೈ ಎಕ್ಸ್‌ಪ್ರೆಸ್ ವೇ ಹೈವೇಯಲ್ಲಿ ಈ ಒಂದು ಹೈವೇಯಲ್ಲಿ ನಡೆದಿರುವಂತಹ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದರ ಬೆನ್ನಲ್ಲೇ ಈತ ಪರಾರಿಯಾಗಿದ್ದಾನೆ. ಈತನನ್ನ ಹುಡುಕ್ಲಿಕ್ಕೆ ಪೊಲೀಸರು ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಇದರಲ್ಲಿ ಮನೋಹರ್ ಲಾಲ್ ತನ್ನ ಕಾರನ್ನ ದೆಹಲಿ ಮತ್ತು ಮುಂಬೈ ಎಕ್ಸ್‌ಪ್ರೆಸ್ ವೇದಲ್ಲಿ ನಿಲ್ಲಿಸಿದ್ದಾನೆ. ಮೊದಲು ಆ ಒಂದು ಕಾರಿನಿಂದ ಒಬ್ಬ ಮಹಿಳೆ ಬಟ್ಟೆ ಇಲ್ಲದೆ ಹೊರಬರ್ತಾಳೆ. ನಂತರ ಮೋಹನ್ ಲಾಲ್ ಕೂಡ ಅರೆಬೆತ್ತಲೆಯ ಸ್ಥಿತಿಯಲ್ಲಿ ಹೊರಗೆ ಬರ್ತಾನೆ. ಇಬ್ರು ಕೂಡ ರಾಸಲೀಲೆ ನಡೆಸ್ತಾ ಇದ್ದಾರೆ. ಈ ಒಂದು ವಿಡಿಯೋ 8ನೇ ಲೈನ್ನಲ್ಲಿ ಅಳವಡಿಸಿರುವಂತಹ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಡಿಯೋದಲ್ಲಿ ಮೋಹನ್ ಲಾಲ್ ಕಾಣಿಸಿಕೊಂಡಿರುವ ಬಳಿಕ ಕಾರಿನ ನೋಂದಣಿ ಸಂಖ್ಯೆ ಎಂಪಿ 14 ಸಿಸಿ 4782 ಆಗಿದ್ದು ಇದು ಮೋಹನ್ ಲಾಲ್ ಅವರ ಹೆಸರಿನಲ್ಲೇ ನೋಂದಾಯಿಸಲ್ಪಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.